ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಈ ಡಿಪ್ಲೊಮಾ CET ವಿದ್ಯಾರ್ಥಿಗಳಿಗೆ ಏನೇನು ನೋಟಿಫಿಕೇಷನ್ಸ್ ಇದಾವೆ ಅಂತೇಳಿ ನೋಡೋಣ. ಇವತ್ತು ಇಲ್ಲಿ ನೋಡ್ಬೋದು CET 2024 ಮೊದಲ ಸುತ್ತಿನ ದಿನಾಂಕವನ್ನು ಆಯ್ಕೆಗಾಗಿ ವಿಸ್ತರಿಸಲಾಗಿದೆ ಅಂತ ಇದೆ. ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರ ಪ್ರಕಟಣೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಒಂದು ನಿಮಿಷ ಡೌನ್ಲೋಡ್ ಆಗುತ್ತೆ. ನೋಡೋಣ, ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು DCET ಫಸ್ಟ್ ರೌಂಡ್ ನೋಟ್ ಆನ್ ಎಕ್ಸ್ಟೆನ್ಷನ್ ಅಂತ ಇದೆ. ಫಾರ್ ದಿ ಚಾಯ್ಸ್ ಎಂಟ್ರಿ ಚಲನ್ ಡೌನ್ಲೋಡ್ ಪೇಮೆಂಟ್ ಆ್ಯಂಡ್ ರಿಪೋರ್ಟಿಂಗ್ ಟು ಕಾಲೇಜ್ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಆ್ಯಸ್ ಬಿಲೋ. The candidates who have been allotted a seat in Diploma CET 2024 first round seat allotment, no further extension will be given ಅಂತ ಇದೆ. ನೋಡ್ಬೋದು ಅಪ್ ಟು 26/7/2024 ಅವರಿಗೆ 1 PM ಅವರಿಗೆ ಎಕ್ಸರ್ಸೈಸ್ ಚಾಯ್ಸಸನ್ನು ಮಾಡ್ಬೋದು, ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ. ಮತ್ತು ಅಪ್ ಟು 26/7/2024 2 PM ಅವರಿಗೆ ಡೌನ್ಲೋಡ್ ಚಾನಲ್ ಡೌನ್ಲೋಡ್ ಮಾಡ್ಕೋಬೋದು. ಅಪ್ ಟು 26/7/2024 4 PM ಅವರಿಗೆ ಪೇಮೆಂಟನ್ನು ಮಾಡ್ಬೋದು, ಚಾಯ್ಸನ್ನು ಅಥವಾ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ. ಅಪ್ ಟು 27/7/2024 ಅವರಿಗೆ 1 PM ಅವರಿಗೆ ಏನು ಮಾಡ್ಬೋದು, ಅಡ್ಮಿಷನ್ ಆರ್ಡರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದಿ ಕಾಲೇಜ್ ಅಲಾಟ್ಮೆಂಟ್ ಕಾಲೇಜ್ ಟು ಚಾಯ್ಸ್ 1 ಸ್ಟೂಡೆಂಟ್ಸ್ಗೆ ಮತ್ತು ಫೀ ಪೇಯ್ಡ್ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಕ್ಯಾಂಡಿಡೇಟ್ಸ್ ಇಸ್ ಎಕ್ಸ್ಟೆಂಡೆಡ್ 4:30 PM 27/7/2024 ಅವರಿಗೆ. ಇಷ್ಟನ್ನು ಏನು ಮಾಡಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಮತ್ತೇನಾದರೂ ಡಿಪ್ಲೊಮಾ CET ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್ ಇದ್ರೆ ನಾನು ತಿಳಿಸ್ತಾನೆ ಇರ್ತೀನಿ. ಮತ್ತು ಇಲ್ಲಿ ವಿಶೇಷ ವರ್ಗದ ಅಭ್ಯರ್ಥಿಗಳ ಪಟ್ಟಿ ಕೂಡ ಇದೆ, ಅರ್ಹತಾ ಪಟ್ಟಿ. ಅದ್ರ ಮೇಲೆ ಡೌನ್ಲೋಡ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವಿಸ್ತರಿಸಲಾಗಿದೆ, ಎಲ್ಲ ನೋಡ್ಕೊಳ್ಳಿ. ಸ್ನೇಹಿತರೆ, ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.